ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಡಯಾಬಿಟಿಕ್ ಕಾಂಪ್ಲಿಕೇಶನ್ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಡಯಾಬಿಟಿಸ್ ಕಾಂಪ್ಲಿಕೇಶನ್ ಅಂತಂದರೆ ಏನು ಅಂದರೆ, ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇಲ್ಲದೆ ಇದ್ದಾಗ ಆಗ್ತಕ್ಕಂಥ ಒಂದು ಸಮಸ್ಯೆಗಳು. ಯಾವಾಗ ಶುಗರ್ ನೀವು ಕಂಟ್ರೋಲ್ ಇಟ್ಕೊಂಡಿರ್ತೀರಾ, ಆಹಾರ ವಿಹಾರದಲ್ಲಿ ಕರೆಕ್ಟಾಗಿರ್ತೀರಾ, ಜೀವನ ಶೈಲಿಯಲ್ಲಿ ಸರಿಯಾಗಿರ್ತೀರಾ, ಅಂಥ ಒಂದು ಸಂದರ್ಭದಲ್ಲಿ ನಿಮಗೆ ಯಾವುದೇ ಒಂದು ಕಾಂಪ್ಲಿಕೇಶನ್ಗಳಾಗೋದಿಲ್ಲ. ಅಂದರೆ ಸಕ್ಕರೆ ಕಾಯಿಲೆ ಇಲ್ಲದಲೇ ಇದ್ದವ್ರು ಯಾವ ರೀತಿ ಜೀವನ ಮಾಡ್ತಿರ್ತಾರೆ, ಅದೇ ರೀತಿ ನೀವು ಸಕ್ಕರೆ ಕಾಯಿಲೆ ಇರೋರು ಜೀವನ ಮಾಡ್ಬೋದು. ಯಾವುದೇ ಸಮಸ್ಯೆಗಳು ಕಾಣೋದಿಲ್ಲ, ಆರೋಗ್ಯದಿಂದ ಇರಬಹುದು. ಯಾವಾಗ ಈ ಶುಗರ್ ಕಂಟ್ರೋಲ್ ಇರೋದಿಲ್ಲ, ಔಟ್ ಆಫ್ ಕಂಟ್ರೋಲ್ ಆಗಿರ್ತದೆ, ಅಂಥ ಒಂದು ಸಂದರ್ಭದಲ್ಲಿ ಆಹಾರ ವಿಹಾರ ವ್ಯತ್ಯಾಸ ಆಗಿ ಇರ್ತಕ್ಕಂಥ ಸಂದರ್ಭದಲ್ಲಿ, ಜೀವನ ಶೈಲಿಯಲ್ಲಿ ಏರುಪೇರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹಲವೊಂದು ಕಾಂಪ್ಲಿಕೇಶನ್ಗಳಿಗೆ ನೀವು ತುತ್ತಾಗ್ತೀರಾ. ಆ ಕಾಂಪ್ಲಿಕೇಶನ್ಗಳಿಂದ ವಿವಿಧ ಸಮಸ್ಯೆಗಳಾಗ್ತದೆ. ಡಯಾಬಿಟೀಸ್ನ ಏನಂತ ಹೇಳಿದ್ದಾರೆ ಅಂದರೆ, ಡಯಾಬಿಟೀಸ್ ಈಸ್ ಎ ಡಿಸೀಸ್ ವಿಚ್ ಅಫೆಕ್ಟಿಂಗ್ ದಿ ಮಲ್ಟಿಪಲ್ ಆರ್ಗನ್ ಅಂತ ಹೇಳಿದ್ದಾರೆ. ಅಂದರೆ ಈ ಸಕ್ಕರೆ ಕಾಯಿಲೆ ಬೇರೆ ಬೇರೆ ಅಂಗಾಂಗಗಳಿಗೂ ತೊಂದರೆ ಮಾಡ್ತದೆ. ಉದಾಹರಣೆಗೆ ಕಣ್ಣಿಗೆ ತೊಂದರೆ ಮಾಡಬಹುದು, ಹೃದಯಕ್ಕೆ ತೊಂದರೆ ಮಾಡಬಹುದು, ಕಿಡ್ನಿಗೆ ತೊಂದರೆ ಮಾಡಬಹುದು, ಲಿವರಿಗೆ ತೊಂದರೆ ಮಾಡ್ಬೋದು, ನರಮಂಡಲಗಳಿಗೆ ತೊಂದರೆ ಮಾಡ್ಬೋದು. ಆ ಒಂದು ಸಮಸ್ಯೆ ಆದಾಗ ಅದನ್ನು ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತಾರೆ. ಈ ಒಂದು ಕಾಂಪ್ಲಿಕೇಶನ್ಗಳನ್ನ ಯಾವ ರೀತಿ ನಾವು ತಿಳ್ಕೊಬೇಕು ಅಂತಂದರೆ, ಒಂದು ಕ್ರಮಬದ್ಧವಾಗಿ ಹೋಗೋಣ. ಒಂದು ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್, ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್. ಇದು ಮೊದಲನೇ ಒಂದು ವಿಂಗಡಣೆ. ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಅಂತಂದರೆ ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ ತೊಂದರೆಯಾಗಿ ಆಗ್ತಕ್ಕಂತಹ ಒಂದು ಕಾಂಪ್ಲಿಕೇಶನ್ನು. ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಅಂತಂದರೆ ದೊಡ್ಡ ರಕ್ತನಾಳಗಳಲ್ಲಿ ಸಮಸ್ಯೆಯಾಗಿ ಆಗ್ತಕ್ಕಂಥ ಒಂದು ಕಾಂಪ್ಲಿಕೇಶನ್. ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸಲ್ಲಿ ಪ್ರಮುಖವಾಗಿ 3 ಕಾಂಪ್ಲಿಕೇಶನ್ಗಳು ಬರ್ತದೆ. ಮೊದಲನೆಯದು ರೆಟಿನೋಪತಿ, ಎರಡನೆಯದು ನ್ಯೂರೋಪತಿ, ಮೂರನೇದು ನೆಫ್ರೋಪತಿ. ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸಲ್ಲಿ 3 ಬರ್ತದೆ. ಪ್ರಮುಖವಾಗಿ ಮೊದಲನೆಯದು ಕೊರನರಿ ಹಾರ್ಟ್ ಕಾಂಪ್ಲಿಕೇಶನ್, ಎರಡನೆಯದು ಸೆರೆಬ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್, ಮೂರನೇದು ಪೆರಿಫೆರಲ್ ವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್. ಈಗ ಮೊದಲಿಗೆ ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ನ ತಿಳ್ಕೊಳ್ಳೋಣ. ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸಲ್ಲಿ ಮೊದಲನೇದು ರೆಟಿನೋಪತಿ. ರೆಟಿನೋಪತಿ ಅಂದರೆ ಯಾವಾಗ ಶುಗರ್ ನೀವು ಕಂಟ್ರೋಲ್ ಇಟ್ಕೊಂಡಿರೋದಿಲ್ವೋ, ಆಹಾರ ವಿಹಾರದಲ್ಲಿ ವ್ಯತ್ಯಾಸ ಇರ್ತದೋ, ಶುಗರ್ ಔಟ್ ಆಫ್ ಕಂಟ್ರೋಲ್ ಆಗಿರ್ತದೋ, ಆವಾಗ ಕಣ್ಣಿಗೆ ಹೊಡಿತದೆ, ಕಣ್ಣಿನ ಒಂದು ಸಮಸ್ಯೆ ಬರ್ತದೆ. ಅದರಲ್ಲಿ ರೆಟಿನೋಪತಿನಲ್ಲಿ ಕಾಟನ್ ವೂಲ್ ಸ್ಪಾಟ್ಸ್ ಅಂತ ಹೇಳ್ತಾರೆ. ಅಂತಂದರೆ ಕಣ್ಣಿನಲ್ಲಿ ರೆಟಿನಾ ಅಂದಮೇಲೆ ಈ ಕಾಟನ್ ವೂಲ್ ಅಂತಂದರೆ ಹತ್ತಿ ಉಂಡೆ ಥರ ಸ್ಪಾಟ್ಸ್ ರೌಂಡ್ಗೆ ಇರ್ತದೆ. ನೀವು ಯಾವಾಗ ತಜ್ಞ ನೇತ್ರ ವೈದ್ಯರನ್ನು ಸಂಪರ್ಕ ಮಾಡಿ ಫಂಡೋಸ್ಕೋಪಿ ಕಣ್ಣನ್ನು ಪರೀಕ್ಷೆ ಮಾಡಿಸ್ಕೊಂಡಾಗ ರೆಟಿನಾದಲ್ಲಿ ಕಾಟನ್ ವೂಲ್ ಥರ ಒಂದು ಅಪಿಯರೆನ್ಸ್ ಕಾಣುತ್ತದೆ. ಎರಡನೇದು ಅದರಲ್ಲಿ ಹೆಮೊರೇಜ್ ಆಗಿರ್ತದೆ, ಸಣ್ಣ ಸಣ್ಣ ರಕ್ತನಾಳಗಳು ರಕ್ತಸ್ರಾವ ಆಗಿರ್ತದೆ. ಹಾಗೂ ಮೈಕ್ರೋ ಎನ್ಯೂರಿಸಮ್ ಅಂತಂದರೆ ಈ ರಕ್ತನಾಳಗಳು, ಕಣ್ಣಿನ ರಕ್ತನಾಳಗಳಲ್ಲಿ ಅದು ಬೊಬ್ಬೆ ಒಂಥರ ಗುಳ್ಳೆ ಬಂದಂಗೆ ಆಗಿರ್ತದೆ, ಸ್ವೆಲ್ಲಿಂಗ್ ಇರ್ತದೆ. ಇದರ ಜೊತೆಗೆ ಮ್ಯಾಕ್ಯುಲರ್ ಥಿಕ್ಕನಿಂಗ್, ಮ್ಯಾಕ್ಯುಲಾ ಅಂತ ಒಂದು ಪಾರ್ಟ್ ಇದೆ ಕಣ್ಣಿನಲ್ಲಿ, ಅದು ಥಿಕ್ಕಾಗಿರ್ತದೆ, ಫ್ಲೂಯಿಡ್ ಕಲೆಕ್ಷನ್ ಆಗಿ ದಪ್ಪ ಆಗಿರ್ತದೆ. ಈಗ ಯಾವಾಗ ಈ ಕಾಟನ್ ವೂಲ್ ಅಪಿಯರೆನ್ಸ್ ಏನಿರ್ತದೆ ಅದು ಸೆಂಟ್ರಲ್ ಪಾರ್ಟ್ ಆಫ್ ದಿ ರೆಟಿನಾ ನಮಗೆ ದೃಷ್ಟಿಗೆ ಪ್ರಮುಖವಾಗಿರ್ತಕ್ಕಂಥ ಒಂದು ಭಾಗ. ಅದರದ ಒಂದು ಸೆಂಟ್ರಲ್ ಪಾರ್ಟಲ್ಲಿ ಅಂದರೆ ಫೋವಿಯಾ ಅಂತ ಹೇಳ್ತಾರೆ, ಅದರ ಮೇಲೆ ಬಂದು ಕೂತ್ಕೊಂಡಾಗ ಅದು ಸೆಂಟ್ರಲ್ ವಿಷನ್ ಅಂತ ಏನು ಹೇಳ್ತಾರೆ, ಅದ್ರ ಮೇಲೆ ಬಂದು ಈ ಕಾಟನ್ ಸ್ಪಾಟ್ ಥರ ಇರ್ತಕ್ಕಂಥ ಕಾಟನ್ ವೂಲ್ ಸ್ಪಾಟ್ ಅದು ಕೂತ್ಕೊಂಡಾಗ ಸಂಪೂರ್ಣ ಕಣ್ಣು ಮಸುಬಾಗ್ತದೆ, ದೃಷ್ಟಿಹೀನರಾಗ್ತೀರಾ, ದೃಷ್ಟಿ ಕಳ್ಕೊತೀರಾ. ಇದಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತಾರೆ. ಆದ್ದರಿಂದ ಕಣ್ಣಿನ ಸಮಸ್ಯೆ ಏನಾದರೂ ಸಣ್ಣ ಪುಟ್ಟ ನಿಮಗೆ ಕಾಣಿಸ್ಕೊಳ್ತು ಅಂದರೆ, ಸಕ್ಕರೆ ಕಾಯಿಲೆ ಇದ್ದವ್ರು ಏನಾದ್ರು ಕಣ್ಣಿನ ತೊಂದರೆ, ಕಣ್ಣಿಂದ ಏನಾದ್ರು ಮಸುಪಾಗ್ತಾಯಿತ್ತು, ಸೈನ್ತು ಅಂದರೆ ತಕ್ಷಣ ಹತ್ತಿರವಿರ್ತಕ್ಕಂತಹ ತಜ್ಞ ನೇತ್ರ ವೈದ್ಯರನ್ನು ಸಂಪರ್ಕ ಮಾಡಿ ಅವರನ್ನು ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡು ಸೂಕ್ತ ಸಲಹೆ ಸೂಚನೆ ತಗೊಂಡು ಚಿಕಿತ್ಸೆ ಪಡ್ಕೊಂಡು ಕಣ್ಣಿನ ಆರೋಗ್ಯವನ್ನು ನೀವು ಕಾಪಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಎರಡನೇ ಒಂದು ಕಾಂಪ್ಲಿಕೇಶನ್ ಅಂತಂದರೆ ನ್ಯೂರೋಪತಿ ಅಂದರೆ ಇದು ನರಕ್ಕೆ ಸಂಬಂಧಪಟ್ಟಿದ್ದು. ಇದರಲ್ಲಿ 2 ರೀತಿ ಇದೆ, ಪೆರಿಫೆರಲ್ ನ್ಯೂರೋಪತಿ, ಆಟೋನಮಿಕ್ ನ್ಯೂರೋಪತಿ. ಪೆರಿಫೆರಲ್ ನ್ಯೂರೋಪತಿ ಅಂತಂದರೆ ಕೈ ಕಾಲುಗಳಲ್ಲಿ, ಪಾದಗಳಲ್ಲಿ ಒಂಥರ ಜುಂಗುಡ್ದಂಗೆ ಆಗೋದು, ಈ ಸೆನ್ಸೇಷನ್ನೇ ಇರೋದಿಲ್ಲ ಅವ್ರಿಗೆ. ಸೆನ್ಸೇಷನ್ ಅಂತಂದರೆ ಅವ್ರಿಗೆ ಹೀಟ್ ಟಚ್ ಗೊತ್ತಾಗೋದಿಲ್ಲ, ಸೂಜಿ ಚುಚ್ಚಿದಂಗೆ ಆಗೋದು,
ಬೆಂಡ್ ಬಂದಂಗೆ ಆಗೋದು, ಇವೆಲ್ಲ ಒಂದು ಸಮಸ್ಯೆಗಳು ಹೇಳ್ತಿರ್ತಾರೆ. ಅವಾಗ ಏನಾಗಿರ್ತದೆ ಅಂದರೆ ನರಗಳು, ಕೈ ಕಾಲು ಪಾದ ಹಸ್ತಗಳ ನರಗಳು ಡ್ಯಾಮೇಜ್ ಆಗಿರ್ತದೆ, ಸೆನ್ಸೇಷನ್ ಇರೋದಿಲ್ಲ, ರಿಫ್ಲೆಕ್ಸ್ಗಳು ಕರೆಕ್ಟಾಗಿ ಆಗೋದಿಲ್ಲ. ಅದರ ಜೊತೆಗೆ ಅವ್ರಿಗೆ ಕೆಲವೊಬ್ರು ಹೇಳ್ತಾರೆ, ಡಾಕ್ಟ್ರೆ ಅವಾಗ ಏಟಾಗಿದ್ರೂ ಅವ್ರಿಗೆ ಗೊತ್ತಾಗಲ್ಲ, ಗಾಯ ಆಗಿದ್ರೂ ಗೊತ್ತಾಗಲ್ಲ, ರಕ್ತಸ್ರಾವ ಆಗಿದ್ರೂ ಗೊತ್ತಾಗೋದಿಲ್ಲ. ಇದು ಪೆರಿಫೆರಲ್ ನ್ಯೂರೋಪತಿ. ಹಾಗೂ ಆಟೋನಾಮಿಕ್ ನ್ಯೂರೋಪತಿಲಿ ಏನಾಗ್ತದೆ ಅಂತಂದರೆ ಅವ್ರಿಗೆ ನರ ಎಲ್ಲ ವೀಕ್ ಆಗಿರೋದ್ರಿಂದ ರೆಸ್ಟಿಂಗ್ ಟ್ಯಾಕಿಕಾರ್ಡಿಯಾ, ರೆಸ್ಟಿಂದ ಅವ್ರು ಮಲಗಿ ಇರ್ತಾರೆ, ಆ ಮಲಗಿದ್ದ ಸಂದರ್ಭದಲ್ಲಿ ಅವ್ರಿಗೆ ಎದೆ ಹೊಡ್ಕೊಂಡಂಗೆ ಆಗ್ತಾ ಇರ್ತದೆ. ಎದೆ ಹೊಡ್ಕೊಂಡಂಗೆ ಆಗ್ತಿದೆ ಅಂದರೆ ಹಾರ್ಟ್ ಬೀಟ್ಗಳು 100ಕ್ಕಿಂತನೂ ಜಾಸ್ತಿ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಆಟೋನಾಮಿಕ್ ನರ್ವಸ್ ಎಫೆಕ್ಟ್ ಆಗಿರ್ತದೆ, ತೊಂದರೆ ಆಗಿರ್ತದೆ. ಇದಕ್ಕೆ ಆಟೋನಾಮಿಕ್ ನ್ಯೂರೋಪತಿ ಅಂತ ಹೇಳ್ತಾರೆ. ಇದರ ಜೊತೆಗೆ ಫ್ರೀಕ್ವೆಂಟ್ ಯೂರಿನ್ ಪದೇ ಪದೇ ಮೂತ್ರತ್ಯಾಗ ಮಾಡ್ತಿರ್ತಾರೆ, ಸೆನ್ಸೇಷನ್ ಇರೋದಿಲ್ಲ, ಅವ್ರ ಕಂಟ್ರೋಲ್ ಇರೋದಿಲ್ಲ. ಈ ಒಂದು ಸಮಸ್ಯೆಗಳು ಕಾಡಬಹುದು. ಹಾಗೂ ಮೂರನೇ ಒಂದು ಸಮಸ್ಯೆ ಅಂತಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತಂದರೆ ಲಾಸ್ ಆಫ್ ಲಿಬಿಡೋ ಅಂತ ಏನು ಹೇಳ್ತಾರೆ. ಲೈಂಗಿಕ ಶಕ್ತಿಯಲ್ಲಿ ಅವರು ಸಾಮರ್ಥ್ಯರಾಗಿ ಇರೋದಿಲ್ಲ, ಲೈಂಗಿಕ ಆಸಕ್ತಿಯನ್ನು ಕಳ್ಕೊತಾರೆ, ಲೈಂಗಿಕ ಶಕ್ತಿಯನ್ನು ಕಳ್ಕೊತಾರೆ. ಹಾಗೂ ಈ ಸಂಭೋಗದಲ್ಲಿ ಆ ಆಸಕ್ತಿನ ಅವರು ಕಳ್ಕೊತಾರೆ. ನರ ವೀಕ್ ಆಗಿರ್ತದೆ, ಅದಕ್ಕೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತಾರೆ. ಮೂರನೇ ಒಂದು ಕಾಂಪ್ಲಿಕೇಶನ್ ಅಂತಂದರೆ ನೆಫ್ರೋಪತಿ ಅಂದರೆ ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆ. ಈ ಒಂದು ಶುಗರ್ ಕಂಟ್ರೋಲ್ ಇಲ್ದಲಿದ್ದಾಗ, ಅತಿಯಾಗಿದ್ದಾಗ ಏನಾಗ್ತದೆ ಅಂದರೆ, ಈ ಶುಗರ್ ಕಂಟ್ರೋಲ್ ಇಲ್ದಲಿದ್ದಾಗ ಇದು ಕಿಡ್ನಿಗೆ ಹೊಡಿತದೆ, ಕಿಡ್ನಿಗೆ ಸಮಸ್ಯೆ ಮಾಡ್ತದೆ. ಇದರಲ್ಲಿ ಗ್ಲೋಮರುಲೋಸ್ಕ್ಲಿರೋಸಿಸ್ ಅಂತಾರೆ, ಪೈಲೋನೆಫ್ರೈಟಿಸ್ ಅಂತ ಹೇಳ್ತಾರೆ. ಈ ಸಮಸ್ಯೆ ಬರ್ಬೋದು. ಅಂತಂದರೆ ಕಿಡ್ನಿ ಇನ್ಫೆಕ್ಷನ್ ಆಗ್ಬೋದು, ಪಸ್ ಆಗ್ಬೋದು, ಸಮಸ್ಯೆಯಾಗಿ ಕಿಡ್ನಿ ಸಮಸ್ಯೆಗಳು ಬರ್ತದೆ. ಆದ್ದರಿಂದ ಶುಗರ್ನ ನೀವು ಕಂಟ್ರೋಲ್ ಇಟ್ಕೊಂಡು ಈ ಸಮಸ್ಯೆಗಳಾಗ್ದಂಗೆ ನೋಡ್ಕೋಬೇಕು. ಇನ್ನು ಈ ಒಂದು ನೆಫ್ರೋಪತಿ, ಅದ ನಂತರ ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಗಳಲ್ಲಿ 3 ಬರ್ತದೆ. ಪ್ರಮುಖವಾಗಿ ಮೊದಲನೆಯದು ಕೊರೊನರಿ ಹಾರ್ಟ್ ಕಾಂಪ್ಲಿಕೇಶನ್. ಕೊರೊನರಿ ಹಾರ್ಟ್ ಕಾಂಪ್ಲಿಕೇಶನ್ಗಳು ಏನಾಗ್ತದೆ ಅಂದರೆ ಅವರಿಗೆ ಚೆಸ್ಟ್ ಪೇಯ್ನ್, ಎದೆ ನೋವು ಬರ್ತಿರುತ್ತೆ, ಸುಸ್ತಾಗ್ತಾ ಇರ್ತದೆ, ಕಂಜೆಸ್ಟಿವ್ ಕಾರ್ಡಿಯಾಕ್ ಫೇಲ್ಯೂರ್ ಆಗಬಹುದು. ಹಾಗೂ ಡಿಸ್ನಿಯಾ, ಉಸಿರಾಟದ ಸಮಸ್ಯೆ ಆಗ್ತದೆ, ಏದುಸಿರು ಬರ್ತಿದೆ, ಉಸಿರು ಸಮಸ್ಯೆ ಆಗ್ತಾ ಇರ್ತದೆ. ಹಾಗೂ ಈ ಒಂದು ಎರಡನೆಯ ಒಂದು ಕಾಂಪ್ಲಿಕೇಶನ್ ಅಂತಂದರೆ ಸೆರೆಬ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನಲ್ಲಿ ಏನಾಗ್ತದೆ ಅಂದರೆ ಹೆಮೊರೇಜ್ ಆಗ್ಬೋದು, ಅಂದರೆ ಸೆರೆಬ್ರಲ್ ಹೆಮೊರೇಜ್ ಅಂತ ಹೇಳ್ತಾರೆ. ಹಾಗೆ ಬ್ರೈನ್ನಲ್ಲಿ ಇರ್ತಕ್ಕಂತಹ ರಕ್ತನಾಳಗಳಲ್ಲಿ ಅದು ರಕ್ತಸ್ರಾವ ಜಾಸ್ತಿಯಾಗಿ ರಕ್ತನಾಳಗಳು ಒಡೆದೋಗಬಹುದು, ಇದರಿಂದ ಸಮಸ್ಯೆಗಳಾಗ್ಬೋದು. ಎರಡನೇದು ಸೆರೆಬ್ರಲ್ ಇನ್ಫಾರ್ಕ್ಟ್, ರಕ್ತನಾಳಗಳಲ್ಲಿ ರಕ್ತ ಸಂಚಾರ ವ್ಯತ್ಯಾಸ ಆಗಿ ರಕ್ತ ಹೆಪ್ಪುಗಟ್ಟಬಹುದು. ಮೂರನೇದು ಮೆಮೊರಿ ಲಾಸ್ ಅಂದರೆ ಯಾವ ರೀತಿ ಅವರಿಗೆ ನೆನಪಿನ ಶಕ್ತಿ ಕಳ್ಕೊತಾರೆ. ನೀವು ಕ್ರಮೇಣ ತುಂಬಾ ವರ್ಷದಿಂದ ಸಕ್ಕರೆ ಕಾಯಿಲೆ ಇದ್ದು ಅಂಥವ್ರು ಅವರು ಕಂಟ್ರೋಲ್ ಇಲ್ಲ ಅಂತಂದರೆ ಅವ್ರು ಬಂದು ಹೇಳ್ತಿರ್ತಾರೆ ಪೇಷಂಟ್ಸು, ಯಾವ ರೀತಿ ಸರ್ ನನಗೆ ನೆನಪಿರೋದಿಲ್ಲ, ಮರ್ತೋಗ್ತಾ ಇರುತ್ತೆ, ಜ್ಞಾಪಕ ಇರೋದಿಲ್ಲ ಅಂತ. ಅವಾಗ ಮೆಮೊರಿ ಲಾಸ್ ಆಗಿರ್ತದೆ. ಅವಾಗ ಸೆರೆಬ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಆಗಿದೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಇನ್ನು ಪೆರಿಫೆರಲ್ ವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸಲ್ಲಿ ಏನಾಗ್ತದೆ ಅಂದರೆ ಪ್ರಮುಖವಾಗಿ ಹಸ್ತಪಾದ ಕೈಕಾಲುಗಳಲ್ಲಿ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಗಳಲ್ಲಿ ಅತಿರೋಸ್ಕ್ಲಿರೋಸಿಸ್ ಅಂದರೆ ರಕ್ತನಾಳಗಳ ಒಳಗಡೆ ಕೊಬ್ಬು ಶೇಖರಣೆಯಾಗಿ ಸಮಸ್ಯೆ ಮಾಡ್ತದೆ. ಹೃದಯಾಘಾತ ಆಗ್ಬೋದು, ಹೃದಯ ಸಮಸ್ಯೆ ಆಗ್ಬೋದು, ಬ್ರೈನಿನ ಸಮಸ್ಯೆ ಆಗ್ಬೋದು, ಬೇರೆ ಎಲ್ಲ ಅಂಗಾಂಗಗಳಿಗೆ ಒಂದು ರಕ್ತ ಸಂಚಾರ ಸರಿಯಾಗಿ ಆಗದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಕಾಂಪ್ಲಿಕೇಶನ್ ಆಗ್ತಕ್ಕಂಥ ಒಂದು ಸಂದರ್ಭಗಳು ಇರ್ತದೆ. ಎರಡನೆಯದು ಗ್ಯಾಂಗ್ರೀನ್. ಯಾವಾಗ ರಕ್ತ ಸಂಚಾರ ಆಗೋದಿಲ್ವೋ, ರಕ್ತದಲ್ಲಿ ಹಿಮೋಗ್ಲೋಬಿನ್ ಆಕ್ಸಿಜನ್ ಸರಿಯಾಗಿ ಅಂಗಾಂಗಗಳಿಗೆ ಸಿಗೋದಿಲ್ವೋ ಆವಾಗ ನೆಕ್ರೋಸಿಸ್ ಅಂತಂದರೆ ಟಿಶ್ಯೂ ಡ್ಯಾಮೇಜ್ ಆಗಿರ್ತದೆ, ಅದಕ್ಕೆ ಗ್ಯಾಂಗ್ರೀನ್ ಅಂತ ಹೇಳ್ತಾರೆ. ಅದಕ್ಕೆ ಡಯಾಬಿಟಿಕ್ ಫೂಟ್ ಇದ್ದವ್ರಿಗೆ ನೀವು ನೋಡಿರ್ಬೋದು, ಕಾಲು ಶುಗರ್ ಕಂಟ್ರೋಲ್ ಇಲ್ಲ, ಗಾಯ ಆಗಿರ್ತದೆ, ಅದು ಎಷ್ಟೇ ದಿನ ಆದರೂ ಯಾವುದೇ ಆಂಟಿಬಯೋಟಿಕ್ಸ್ ತಗೊಂಡ್ರು, ಔಷಧಿ ಮಾತ್ರೆ ಏನೇ ತಗೊಂಡ್ರೂ ಗಾಯ ಮಾದಿರೋದಿಲ್ಲ, ಹೀಲ್ ಆಗಿರೋದಿಲ್ಲ. ಅದು ನೆಕ್ರೋಸಿಸ್ ಅಂತಂದರೆ ಕ್ರಮೇಣ ಅದು ಕಲರ್ ಚೇಂಜ್ ಆಗ್ತದೆ, ನೀಲಿಗಾಗ್ತದೆ, ಟಿಶ್ಯೂ ಡ್ಯಾಮೇಜ್ ಆಗ್ತದೆ. ಆಮೇಲೆ ಒಂದು 5 ಡೇ ಆಂಪುಟೇಷನ್ ಅಂತ ಏನು ಹೇಳ್ತಾರೆ ಅಂದರೆ ಬೆರಳಿಗಾಗಿದ್ರೆ ಬೆರಳು ಕಟ್ ಮಾಡಬೇಕು ಅಂತಾರೆ ಡಾಕ್ಟ್ರು, ಇಲ್ಲಾಂದರೆ ಕಾಲ್ಗಾಗಿದ್ರೆ ಕಾಲನ್ನೇ ತುಂಡರಿಸ್ಬೇಕು, ಕಟ್ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ಗ್ಯಾಂಗ್ರೀನ್ ಆಗ್ಬೋದು. ಅಲ್ಸರೇಷನ್, ಹುಣ್ಣಾಗುವಂಥ ಸಾಧ್ಯತೆಗಳಿರ್ತದೆ. ಯಾವಾಗ ರಕ್ತ ಸಂಚಾರ ಸರಿಯಾಗಿ ಆಗೋದಿಲ್ವೋ, ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗೋದಿಲ್ಲ, ಅಂಗಾಂಗಗಳಿಗೆ ಆರೋಗ್ಯದಿಂದ ಇರೋದಿಲ್ಲ, ಆ ಒಂದು ಮಾಂಸಖಂಡಗಳು ರಕ್ತನಾಳಗಳಲ್ಲಿ ಸಮಸ್ಯೆ ಆಗಿರೋದ್ರಿಂದ ಈ ಒಂದು ಗ್ಯಾಂಗ್ರೀನ್ ಆಗೋದು.
ಉಲ್ಸರ್ ಆಗುವಂಥ ಸಮಸ್ಯೆಗಳು ಹೆಚ್ಚಿರ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ಗಳು ಯಾವ್ಯಾವುದು, ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಯಾವುದು, ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಯಾವುದು, ಇದ್ರ ಬಗ್ಗೆ ಎಲ್ಲ ತಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ವಿಷಯಗಳನ್ನ ನೀವು ತಿಳ್ಕೊಂಡು ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಕಾಲಕ್ಕೆ ತಕ್ಕಂತೆ ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ತಜ್ಞ ವೈದ್ಯರನ್ನು ಭೇಟಿಯಾಗಿ ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಅದನ್ನು ಪಾಲನೆ ಮಾಡಿ ನೀವು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.